ಹೌದು. ಈಗ ಧ್ರುವ ಅವ್ರ ಸಿನಿಮಾಗಳಂದಾಗ ಒಂದು ಕಡೆ ಆ್ಯಕ್ಷನ್ನು ಡಾಮಿನೇಷನ್ನು, ಎರಡನೇದು ಡ್ಯಾನ್ಸು. ಸೊ ಇವುಗಳು ಎಷ್ಟು ಪ್ರಾಮಿನೆನ್ಸ್ ಇದೆ ಸರ್ ಈ ಸಿನಿಮಾದಲ್ಲಿ? ಅದೇ ಸತ್ಯ ಹೆಗಡೆ ಅವರೇ ಇದಕ್ಕೆ ಆ್ಯಕ್ಚುಲಿ ಮೇನ್ ವಿಷುವಲ್ನ ಹಿಂಗೇ ಬೇಕು ಅಂತ ಪ್ಲ್ಯಾನ್ ಮಾಡಿದ್ದಿತ್ತು. ಯಾಕೆಂದರೆ ಲೈಟಿಂಗ್ ಪ್ಯಾಟ್ರನ್ಸೇ ಇರ್ಬೋದು, ಡೈರೆಕ್ಟ್ರು ಮತ್ತು ಸತ್ಯ ಹೆಗಡೆ ಸರ್ ಮತ್ತು ನಮ್ಮ ಸ್ವಾಮಿ ಸರ್, ಸೊ ಈ ಡೈರೆಕ್ಷನ್ ಟೀಮ್ ಏನಿದೆಯೋ ಅವ್ರದ್ದು ಒಂದು ಪ್ಯಾಟ್ರನ್ ಅನ್ನೋದು ಒಂದು ಫಿಕ್ಸ್. ಇಮ್ರಾನ್ ಮಾಸ್ಟ್ರು 2 ಸಾಂಗ್ ಕಂಪೋಸ್ ಮಾಡಿದ್ದಾರೆ ಮತ್ತು ಮುರಳಿ ಮಾಸ್ಟ್ರು ಒಂದು ಸಾಂಗ್ ಕಂಪೋಸ್ ಮಾಡಿದ್ದಾರೆ. ಡಾನ್ಸ್ ಆಡಿಸಿದ್ದಾರೆ, ಡಾನ್ಸ್ ಮಾಡಲೇಬೇಕಲ್ಲ. ಯೂಶ್ವಲಿ ಸಾಂಗ್ ಅಂತ ಬಂದಾಗ ಡಾನ್ಸ್ನ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ. ಸೊ ನಾವು ಡಿಫ್ರೆಂಟಾಗಿ ಮಾಡಬೇಕು ಅಂತ ಒಂಚೂರು ಬೇರೆ ಥರ ಸ್ಟೆಪ್ಸ್ ಎಲ್ಲ ಟ್ರೈ ಮಾಡಿದ್ವಿ. ಸೊ ಇನ್ನೇನು ರಿಲೀಸ್ ಆಗುತ್ತಲ್ಲ, ಇನ್ನೇನು ಸೊ ಗೊತ್ತಾಗುತ್ತೆ. ಫೈಟ್ಸ್ ಎಷ್ಟು ಇನ್ನೋವೇಟಿವ್ ಆಗಿದೆ? ಫೈಟ್ಸ್ ಯಾವುದೂ ಎಲ್ಲ ಸಿಚುಯೇಷ್ನಲ್ ಫೈಟ್ಸ್. ಸೊ ನಾನು ಆಗಲೇ ಹೇಳ್ದಂಗೆ ಒಂದು ಡ್ರಾಮಾ ಇದೆ, ಆ ಡ್ರಾಮಲ್ಲಿ ಬರುವಂಥ ಸಿಚುಯೇಷನಲ್ಲಿ ಫೈಟ್ಸ್ ಇದೆ. ಸೊ ಏನು ಐಟಮ್ಸ್ ಎಲ್ಲ ಒಂಚೂರು ಯೂನಿಕಾಗಿ ಟ್ರೈ ಮಾಡಿದ್ದೀವಿ. ರಾಮ್ ಲಕ್ಷ್ಮಣ್ ಮಾಸ್ಟರ್ ಇರ್ಬೋದು, ನಮ್ಮ ರವಿವರ್ಮ ಮಾಸ್ಟರ್ ಬಿಡಲ್ಲ ನಿಮಗೆ ಗೊತ್ತಲ್ಲ. ಸೊ ರವಿವರ್ಮ ಮಾಸ್ಟರ್ ಇದೆಲ್ಲ ಏನು ಅಂದರೆ ಎಲ್ಲರೂ ಮಾತಾಡ್ಬಿಟ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಒಂಚೂರು ಮುಂದೆ ಬಂದರೆ ಇಮ್ರಾನ್ ಮಾಸ್ಟರ್ ಮಾತಾಡಿ ಮಾಸ್ಟರ್ ಫೈಟ್ಸ್ ಬಗ್ಗೆ ಎಲ್ಲ ಮುಂದೆ ಅಂದರೆ ಇನ್ನೊಂದೇನೆಂದರೆ ಫೈಟ್ಸು ಇಲ್ಲಿವರೆಗೆ 4 ಸಿನಿಮಾದು ಏನಿತ್ತಲ್ಲ, ಡೈಲಾಗ್ಸ್ ಆಗ್ಬೋದು, ಫೈಟ್ಸ್ ಆಗ್ಬೋದು, ಅದನ್ನು ಬಿಟ್ಟು ಬೇರೆ ಏನೋ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಅಂದರೆ ಡೈಲಾಗ್ಸ್ ಆಗ್ಬೋದು, ತುಂಬ ಜಾಸ್ತಿ ಡೈಲಾಗ್ ಆ ಥರದ್ದೆಲ್ಲ ಏನೂ ಇಲ್ಲ. ಈ ಕತೆ ಕೇಳಿರುವಂಥದ್ದು ಎಷ್ಟು ಬೇಕು ಏನು ಅನ್ನೋ ಥರದ್ದು. ಮತ್ತು ಫೈಟ್ಸು ಮಾಸ್ಟರು ಮತ್ತು ನಮ್ಮ ರವಿವರ್ಮ ಮಾಸ್ಟರ್ ಹೇಳಿ ಮಾಸ್ಟರ್ ಮಾತಾಡ್ತೀವಿ. ಧ್ರುವ ಸರ್ 240 ಡೇಸ್ ಶೂಟಿಂಗಲ್ಲಿ ತುಂಬ ಟಫೆಸ್ಟ್ ಡೇ ಅಂತ ಯಾವತ್ತು ಅನ್ನಿಸ್ತು? ಸಾಕು ಬಿಟ್ಬಿಟ್ರಪ್ಪ, ತುಂಬ ಹೆಕ್ಟಿಕ್ ಅನ್ನಿಸ್ತು ಅಂತ ಯಾವುದಾದ್ರು ಅಂತಿಲ್ಲ? ತುಂಬ ದಿವಸ ಏನು ಅನ್ನಿಸ್ಲಿಲ್ಲ, 240 ಡೇಸ್ ಅನ್ನಿಸ್ತು. ರೊಮ್ಯಾಂಟಿಕ್ ಸಾಂಗ್ ಟ್ರೈ ಮಾಡಲ್ರಿ ನೀವು? ರೊಮ್ಯಾಂಟಿಕ್ ಸಾಂಗ್ ಇದೆ 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 ಮನೇಲಿ ಬೈತಾರಲ್ಲ? ಇಲ್ಲ ಇದೆ ಈ ಸಿನಿಮಾದಲ್ಲಿ ರೊಮ್ಯಾಂಟಿಕ್ ಸಾಂಗ್ ಇದೆ. ನೀನೇ ಮೊದಲು ಆಕ್ಷನ್ ಪ್ರಿನ್ಸ್ ಅಂದ್ಬಿಟ್ಟು ಎಲ್ಲ ಸಿನಿಮಾದಲ್ಲಿ ಅವ್ರ ಫುಲ್ ರೊಮ್ಯಾಂಟಿಕ್ ಆಕ್ಷನ್ ಆಗಿ ತೋರಿಸ್ತಾರೆ. ಸೊ ಲವ್ಲಿ ಹೀರೋ ಆಗಿ ಬ್ಯೂಟಿಫುಲ್. ಯಾಕಪ್ಪ ದೂರ ರೊಮ್ಯಾಂಟಿಕ್ ಸಾಂಗ್ ಇದೆ? ಇಲ್ಲ, ನಾನು ಮಾಡೋ ಮೂವೀಸಲ್ಲಿ ಎಲ್ಲದರಲ್ಲೂ ಇರುತ್ತೆ. ಅತ್ತೂರಿ ಬಹದ್ದೂರ್ ಭರ್ಜರಿ ಅದರಲ್ಲಿ ಪೊಗರಲ್ಲೂ ಒಂಚೂರು ಬೇರೆ ಥರ ಇತ್ತು. ತಿರ್ಗಾ ಮಾರ್ಟಿನಲ್ಲಿ ಈಗ ಇದೆ ಆ ಥರ ಡ್ಯೂಯೆಟ್ ಸಾಂಗ್ಸ್ ಎಲ್ಲ ಇದೆ. ಸಾಮಾಜಿಕ ಕಳಕಳಿ ವಾಟರ್ ಒಂದೇ ಸರ್ತಿ ವಾಟರ್ ಮತ್ತೆ ಆ ಮಗುವಿನ ಮೇಲೆ ಹಲ್ಲೆ ಮಾಡಿದ್ದಾಗ ಅದಕ್ಕೆ ನೀವು ಮೌನ ಮುರಿದಿದ್ದೀರಾ, ರೆಸ್ಪಾಂಡ್ ಮಾಡಿದ್ದೀರಾ, ಸಂದರ್ಭದಲ್ಲಿ ಸಿಕ್ಕಿದ್ದೀರಾ ಕೇಳ್ತಾರೆ? ವಾಟರ್ದು ಇಟ್ ಈಸ್ ಸರ್ಪ್ರೈಸಿಂಗ್ ಆ್ಯಕ್ಚುಲಿ. ನನಗೂ ಅಷ್ಟು ಗೊತ್ತಿರಲಿಲ್ಲ. ನಮ್ಮ ಹುಡುಗರು, ನಮ್ಮ ಮಹಾನ್, ಅಶ್ವಿನಿ ಈ ಥರ ಏನಿದಾರ, ಸೊ ಅವ್ರ ಮುಂದೆ ಮಾಡಬೇಕು ಅಂತ ಮಾಡಿರೋ ಅಂಥದ್ದು. ನಾನು ಅದನ್ನೇ ಹೇಳ್ತಾ ಇದ್ದೆ, ಮಾಡಿದ್ರೆ ಫೋಟೋ ಹಾಕ್ಕೊಂಡು ಏನಕ್ಕೆ ಮಾಡಿದ್ರಿ ಅಂತ. ಸೊ ಮಾಡಿರೋದು ನನಗೂ ಖುಷಿ. ನನಗೂ ಒಂದು ಹೆಣ್ಮಗು ಇದೆ, ಅದು ನೋಡಿದಾಗ 100% ಬೇಜಾರಾಗತ್ತೆ. ನೀವು ಇದನ್ನೆಲ್ಲ ಯಾಕೆ ಮೀಡಿಯಾದಲ್ಲಿ ಹೇಳಬೇಕು? ಇಲ್ಲ, ಮಕ್ಕಳೇ ದೇವ್ರ ಸಮಾನ. ಮಕ್ಕಳ ಮೇಲೆ ನಾನು ಇದನ್ನು ಕಂಪ್ಲೇಂಟ್ ಅಂತ ಹೇಳಲ್ಲ, ಏನೂ ಇಲ್ಲ. ಆ್ಯಕ್ಚುಲಿ ಯೂಶ್ವಲಿ ಮಕ್ಕಳು ಎಲ್ಲಿ ಬಿದ್ದರೂ ಏನು ಮಾಡಿದ್ರು ಯಾರು ಏನು ಮಾಡಿದ್ದು ಅಂದರೆ ಅಪ್ಪ ಅಂತಾರೆ, ಇಲ್ಲ ಅಮ್ಮ ಅಂತಾರೆ. ಅದು ನಾನು ಅಂದ್ಕೊಂಡೆ ಬೈ ಮಿಸ್ಟೇಕ್ ಇರ್ಬೋದು, ಏನೋ ಹೇಳ್ತಾ ಇರ್ಬೋದು ಅಂತ. ಬಟ್ ಮೈ ಮೇಲೆ ಮಾರ್ಕ್ಸ್ ಎಲ್ಲ ನೋಡಿದಾಗ ಐ ರಿಯಲಿ ಫೆಲ್ಟ್ ಬ್ಯಾಡ್. ಆ್ಯಕ್ಚುಲಿ 1-2 ದಿವಸ ನಮ್ಮಲ್ಲೇ ಎಲ್ಲರೂ ಅಪ್ಸೆಟ್ ಆಗಿದ್ವಿ. ಸೊ ಅದನ್ನೇ ಆಮೇಲೆ ಏನೋ ಆಯ್ತು, ಓಕೆ ಮೀಟ್ ಮಾಡಿದ್ರೆ ಸರ್ ಮಗುನ ಹೇಳ್ತೀನಿ ಈಗ ಮೀಡಿಯಾ ಮುಂದೆ ಬೇಡ.